ಕಂಜ ಇವರ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದೀಗ ಕಾರ್ಯಕ್ರಮ ಆರಂಭವಾಗ್ತಿದೆ. ಎಲ್ಲರೂ ಜೊತೆಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂಬಿಕಾ ವಿಘ್ನರಾಜನ ಪಿರಿತು ಸಂತುತಿಸಿಯೇ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಪಡಮಡುತ್ತವರ್ಣಿ ಪೆರಿ ಕಥಾಮೃತವೈ
ಪುಷ್ಕರ ಮಾಲಿನಿ ಸಭಾಂಗಣದಲ್ಲಿ ವಿಶಿಷ್ಟವಾದಂತಹ ಸುಧರ್ಮ ಸಭೆಯನ್ನು ಪ್ರಾರಂಭಿಸಿದ್ದೇನೆ. ಸುಧರ್ಮ ಸಭೆ ಎನ್ನುವುದು ನನ್ನ ಸಭೆಯ ವೈಶಿಷ್ಟ್ಯತೆಯನ್ನು ಧ್ವನಿಸುವುದು ಹೌದಾದರೂ ದೇವೇಂದ್ರನಾಗಿರುವಂತಹ ನಾನು ಕೈಗೊಳ್ಳುವಂತಹ ಸಭಾ ವಿಸ್ತರಣೆಯ ಕೆಲಸ ಎಲ್ಲವೂ ಸುಧರ್ಮಯುತವಾಗಿರುತ್ತದೆ ಎನ್ನುವುದನ್ನು ಧ್ವನಿಸುವುದಕ್ಕೆ ಸಶಕ್ತವಾಗಿದೆ ಸುಧರ್ಮ ಸಭಾ. 4 ಲೋಕಕ್ಕೆ ನಾನು ಅಧೀಶ, 3 ಲೋಕದ ಅಧಿಪತ್ಯವನ್ನು ನಾನು ಹೊಂದಿದ್ದೇನೆ. ನನ್ನದ್ದೇ ಆದಂತಹ ಪರುಪತ್ತಿಗೆಗೆ ಒಳಗಾಗಿರುವ ಈ 3 ಲೋಕಗಳ ಹೆಚ್ಚು ಕಡಿಮೆ ವ್ಯವಹಾರಗಳನ್ನು ಪ್ರತ್ಯೇಕವಾದಂತಹ ಅಕ್ಷಿಗಳಿಂದ ಗಮನಿಸಿ ಅಂತಃಕರಣಗಳಿಂದ ಅರ್ಥ ಮಾಡಿಕೊಂಡು ಸಮಾನ ಸ್ಕಂದವಾದಂತಹ ಧೋರಣೆಯಿಂದ ಪಾಲಿಸಬೇಕಾದುದು ಅಧಿಕಾರ ಮತ್ತು ಕರ್ತವ್ಯಗಳೆರಡೂ ನನಗೆ. ಹಾಗೆಂದು ಪಾಕ ಮಾಡಿದ ಮೇಲೆ ಶಾಸಿಸಬೇಕಾದಂತಹ ದಾರಿ ಸದಾಕಾಲ ನನ್ನ ಪಾಲಿಗೆ ಒಂದು ಕಠಿಣ ಪಂಥಾಹ್ವಾನವಾಗಿ ಕಾಣಿಸಿಕೊಂಡ ಕಾರಣದಿಂದ ಇದು ಸಾಧಾರಣವಾದಂತಹ ಓಲಗ ಅಂತ ನಾನು ಯಾವತ್ತೂ ಭಾವಿಸುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಿಶೇಷವಾದಂತಹ ವಸ್ತುವನ್ನು ಮುಖ್ಯವಾಗಿ ಪಾಂಚಭೌತಿಕವಾದ ಜಗತ್ತಿಗೆ ಸಂಬಂಧಿಸಿ ನಾವು ಸಿದ್ಧಪಡಿಸಿದ ಮೇಲೆ ಅದರ ಗುಣಾವಗುಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಆ ಗುಣಗಳನ್ನು ಅರ್ಥ ಮಾಡಿಕೊಂಡ ಮೇಲೆಯೇ ಅದನ್ನು ಉಳಿದವರಿಗೆ ನಾವು ವಿನಿಯೋಗಕ್ಕಾಗಿ ಒದಗಿಸಬೇಕಾಗ್ತದೆ. ಯಾವುದರ ಕುರಿತು ಸ್ಪಷ್ಟವಾದಂತಹ ನಿಲುಮೆ ನಮಗಿಲ್ಲವೋ, ಯಾವ ವಿಶಿಷ್ಟವಾದಂತಹ ನೆಲೆಯ ಆಶಯ ಅರ್ಥಗಳು ನಮಗೆ ಹೊಳೆಯುವುದಿಲ್ವೋ, ಅದನ್ನು ಯಾವ ಕಾರಣಕ್ಕೂ ಗೊಂದಲಯುತವಾದಂತಹ ಸ್ಥಿತಿಯಲ್ಲಿ ಮತ್ತೊಬ್ಬರಿಗೆ ದಾಟಿಸಕೂಡದು. ಆದ್ದರಿಂದಲೇ ಪಾಕ ಶಾಸನ ನಿತ್ತ ಓಲಗವ, ಸರಿಯಾದಂತಹ ಪಾಕವನ್ನು ಹದವಾದ ಕ್ರಮದಲ್ಲಿ ಉಂಟು ಮಾಡಿ ಆ ಪಾಕವನ್ನು ಲೋಕದ ಕಲ್ಯಾಣದ ಧ್ಯೇಯ ಧೋರಣೆಗಳನ್ನು ಹೊಂದಿ ಸಮಾನವಾದಂತಹ ದೃಷ್ಟಿಯಿಂದ ವಿತರಣೆ ಮಾಡುವ ಅಧಿಕಾರವನ್ನು ನಾನು ಹೊಂದಿದ್ದೇನೆ. ಇರಲಿಕ್ಕೆ ಸುವಸ್ತುಗಳು ಅಗಣಿತವಾಗಿದೆ ನಾಗಲೋಕದಲ್ಲಿ. ಸ್ವರ್ಗಧಾಮವನ್ನು ಸೇರುವುದಕ್ಕೆ ಅನೇಕ ದಾರಿಗಳುಂಟು ಜೀವರಿಗೆ. ಯಾರು ಧರ್ಮದ 10 ಮುಖಗಳನ್ನು ಸಾಂಗವಾಗಿ ಅಧ್ಯಯನ ಮಾಡಿ ಅಂತಃಕರಣಕ್ಕಿಳಿಸಿ ಸತ್ಯವೋ ಆಸ್ತೇಯವೋ ಬ್ರಹ್ಮಚರ್ಯವೋ ಅಪರಿಗ್ರಹವೋ ಮೊದಲಾದಂತಹ ವಿಶೇಷವಾದ ಗುಣಗಳನ್ನು ಹೊಂದುತ್ತಾರೋ ಅವರು ಸ್ವರ್ಗವನ್ನಡರುವುದಕ್ಕೆ ಸಶಕ್ತರಾಗ್ತಾರೆ. ಹಾಗೆಂದು ಅದು ಭೌತಿಕವಾದಂತಹ ದೇಹದ ಸಮೇತ ಆಗುವ ಹೋಗುವ ವ್ಯವಹಾರ ಅಲ್ಲ. ದೇಹವನ್ನು ಬಿಟ್ಟು ಆತ್ಮ ಎನ್ನುವುದು ಕಳಚಿಕೊಂಡ ಮೇಲೆ, ಆತ್ಮ ಎನ್ನುವುದು ಸಂಸ್ಕಾರಯುತವಾದ ಪ್ರೌಢತ್ವವನ್ನು ಹೊಂದಿದ ಮೇಲೆ, ಅನೇಕ ಜನ್ಮಾವಳಿಗಳನ್ನು ಧಾರಣೆ ಮಾಡಿದ ಬಳಿಕ ಸ್ವರ್ಗವನ್ನು ಸೇರಿಕೊಳ್ಳುವಂತ ವರ್ಚಸ್ಸನ್ನು ಪಡೆಯುತ್ತದೆ. ಆ ಕಾರಣದಿಂದಲೇ 4ಕ್ಕೆ ವೈಶಿಷ್ಟ್ಯತೆ ಎನ್ನುವುದು ಸಂಪನ್ನವಾಗಿ ಒದಗಿ ಬಂದಿದೆ. ಈ ಕಾಲಕ್ಕಾಗುವಾಗ ಈ ಹೊಸತಾದಂತಹ ಹೊಣೆಯನ್ನು ಹೊತ್ತುಕೊಂಡಿರುವ ನಾನು ಇದನ್ನು ಸಾಮಾನ್ಯ ಸರಳ ಅಂತ ಭಾವಿಸುವ ಹಾಗಿಲ್ಲ. ಎತ್ತರದಲ್ಲಿದ್ದವ ಮರಕ್ಕೆ ಸಿಡಿಲು ಬಡಿಯುವುದು ಹೇಗೆ ಮೊದಲೋ, ಉನ್ನತವಾದಂತಹ ಕಟ್ಟೋಣಕ್ಕೆ ಸಿಡಿಲು ಬಡಿಯುವುದು ಮೊದಲು ಹೇಗೋ, ನಮ್ಮಂತಹ ಔನ್ನತ್ಯವನ್ನು ಹೊಂದಿದಂತಹ ಈ ಲೋಕಕ್ಕೆ ವಿಶೇಷವಾಗಿ ದುರುಳರ ಕಾರಣದಿಂದ ಭೀತಿ ಬರುವುದು ಸಹಜ. ಆ ಕಾರಣದಿಂದಲೇ ಬಲಾಢ್ಯರಾದಂತಹ ದೇವಸೇನಾನಿಯನ್ನು ನಾನು ಹೊಂದಿದ್ದೇನೆ. ದಿಗ್ಬಾಲಕರೆನಿಸಿಕೊಂಡ ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ, ಈಶಾನ ಇವರೆಲ್ಲರೂ ಆಯಕಟ್ಟಿನ ಸಂದರ್ಭದಲ್ಲಿ ಅನುಚಿತವಾದ ಘಟನೆ ನಡೆದಾಗ ಅದರ ಕುರಿತಾಗಿ ಎಚ್ಚರಿಕೆಯ ನೋಟವನ್ನು ಬೀರಿ ಅದನ್ನು ಶಾಸಿಸುವುದಕ್ಕೂ ಬದ್ಧರಾಗಿದ್ದಾರೆ. ಈ ಕಾರಣದಿಂದ ಸುರಕ್ಷಿತವಾಗಿ ಸುಗಮವಾಗಿ ಈ 4 ಲೋಕದ ಕಲ್ಯಾಣಕಾರಕವಾದ ವ್ಯಾಪಾರವನ್ನು ನಾನು ಸಾಧಿಸುತ್ತಾ ಬಂದಿದ್ದೇನೆ. ಈ ದಿವಸವು ಒಡ್ಡೋಲಗ ಚಾವಡಿಯನ್ನು ಸೇರಿಸಿ ಎಲ್ಲರ ಸಮಕ್ಷಮದಲ್ಲಿ ಆಗು ಹೋಗುವ ವಿಚಾರಗಳನ್ನು ಚರ್ಚಿಸಿ ಅವರ ಸಮಕ್ಷದಲ್ಲೇ ಹೊಳೆಯುವ ಹೊಸ ಅರ್ಥಗಳಿಗೆ ಮುಖ ಕೊಟ್ಟು ಅದಕ್ಕೆ ಸರಿಯಾದಂತಹ ರೂಪವನ್ನು ಕೊಟ್ಟು ಮುಂದೆ ಭವಿಷ್ಯದಲ್ಲಿ ವಿನಿಯೋಗಿಸುವುದು ನನಗೆ ಉದ್ದೇಶ. ಈ ಕಾಲಕ್ಕೆ ಸಮಾಧಾನ ಚಿತ್ತನಾಗಿದ್ದೇನೆ. ಸೇರಿದ್ದಾರಲ್ಲ ಸಮಸ್ತರು. ಹಾಗಾದರೆ ಈ ವಿಶಿಷ್ಟವಾದಂತಹ ಸ್ಥಾನವನ್ನು ನಾನು ಹೊಂದಿದ ಮೇಲೆ, ಹಿರಿದಾದಂತಹ ಹೊಣೆಗಾರಿಕೆಯನ್ನು ಧಾರಣೆ ಮಾಡಿದ ಮೇಲೆ ಸಮಾಧಾನ ಚಿತ್ತನಾಗಿರುವುದಕ್ಕಿಲ್ವಲ್ಲ. ಮೊದಲೇ ಹೇಳಿದ್ದೇನೆ, ಎತ್ತರದಲ್ಲಿರುವುದಕ್ಕೆ ಸಿಡಿಲು ಬಡಿಯುವುದು ಬೇಗ ಅಂತ. ಹಾಗೆಯೇ 4 ಲೋಕದ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರುವವರು ಇದ್ದಾರಲ್ಲ, ಕೇಳಿದ್ದೇವಲ್ಲ ದಿತಿಜರ ಬಗ್ಗೆ. ದಿತಿ ಕುಮಾರರು ದುಷ್ಟರಾದರು
ಕುಮಾರರು ದುಷ್ಟರಾದರು ಅತಿ ಬಲಾಢ್ಯರು ಸಮರರು ಹೇಳಿದ್ದೇವಲ್ಲ, ಮದಿವಿಹೀನ ವರವಿನಿತ್ತ ಪತಿತ ಕಳ್ಳರು ಸ್ವರ್ಗವನ್ನು, ಮರ್ತ್ಯವನ್ನು, ಪಾತಾಳವನ್ನು ಸಮಾನವಾಗಿ ಪಾಲಿಸಬೇಕಾದ ಅಧಿಕಾರ, ಕರ್ತೃತ್ವ, ಹೊಣೆಗಾರಿಕೆಯನ್ನು ಹೊಂದಿರುವ ನಾನು ಯಾವ ಕಾರಣಕ್ಕೂ ಉಳಿದ 2 ಲೋಕಗಳಿಂದ 4 ಲೋಕಕ್ಕೆ ಒದಗಬಹುದಾದ ಭೀತಿ, ಅವರಿಂದ ಉಂಟಾಗಬಹುದಾದ ಅಪಾಯ, ಅವರು ಸೃಷ್ಟಿಸಬಹುದಾದ ಅನಾಹುತಗಳ ಬಗ್ಗೆ ಸರಳವಾಗಿ ಲಘುವಾಗಿ ಯೋಚಿಸುವ ಹಾಗಿಲ್ಲ. ಈ ಕಾಲಕ್ಕಾಗುವಾಗ ನಾನು ಯೋಚನಾಕ್ರಾಂತನಾಗುವುದು ಅಂತಹ ವಿದ್ಯಮಾನದ ಬಗ್ಗೆ ಕೇಳಿದ್ದೇವಲ್ಲ. ನಾವು ನಮ್ಮ ಪರಂಪರೆಯಲ್ಲೇ ಹುಟ್ಟಿಕೊಂಡಂತಹ, ನಮ್ಮ ಪರಂಪರೆಯವರೆಂದೇ ಕರೆಯಲ್ಪಡುವ ದ್ವಿತೀಯ ಮಕ್ಕಳು ದೈತ್ಯರು ಎನ್ನುವ ಹಾಗೆ ಈ ಕೆಳಗಿನ ಪ್ರಪಂಚದಲ್ಲಿ ಉದ್ಘಾಟಿತರಾದವರು, ಸಶಕ್ತರಾಗಿ ಸಾಮರ್ಥ್ಯವನ್ನು ಹೊಂದಿದವರಾಗಿ, ಸಮರದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಪರಾಕ್ರಮವನ್ನು ಮೆರೆಯುವವರಾಗಿ, ವಿಶಿಷ್ಟವಾದಂತಹ ಕ್ರೌರ್ಯ ಸಂಪತ್ತನ್ನೇ ಹೃದಯದೊಳಗೆ ಹೊಂದಿದವರಾಗಿ, ಈ ಕಾಲಕ್ಕೆ ಜಟಿಲವಾದಂತಹ ಪಂಥಾಹ್ವಾನವನ್ನೇ ಮರ್ತ್ಯರಿಗೆ ಒಡ್ಡುವುದಕ್ಕೆ ಶಕ್ತರಾಗಿದ್ದಾರೆ. ಬಲಾಢ್ಯರಾದಂತಹ ಅವರ ವರ ಪ್ರಮತ್ತತೆಯ ಮೂಲಕ, ಅವರು ಗಳಿಸಬಹುದಾದಂತಹ ಸಿದ್ಧಿ ಸಾಧನೆಗಳ ಮೂಲಕ ನಮ್ಮ ಮೇಲೆ ಆಕ್ರಮಣಶೀಲವಾದಂತಹ ಧೋರಣೆಯನ್ನಿಟ್ಟುಕೊಂಡು ನಮ್ಮ ಮೇಲೆ ಮುಗಿ ಬೀಳುವುದಕ್ಕೂ ಸಿದ್ಧರಾಗುವವರೇ. ಅವರ ಪೈಕಿ ಒಬ್ಬಾತ ತಮ ನಾಮಕರಣ ಉಳ್ಳವ. ಅವನ ಬಗ್ಗೆ ಇತ್ತೀಚೆಗೆ ಹೆಚ್ಚು ಕೇಳಿ ಬರಲಾರಂಭಿಸಿದೆ. ಮಹಾಪರಾಕ್ರಮಿಯಂತೆ, ಹೊಂದಕಾರಿಯಂತೆ, ನಾಯಕತ್ವದ ಸರ್ವ ಲಕ್ಷಣಗಳನ್ನು ಹೊಂದಿದ್ದಾನಂತೆ. ಅವನೇ ಕಟ್ಟಿ ಬೆಳೆಸಿದಂತಹ ಸಮುದಾಯದವರು ಅವನಿಗಾಗಿ ಯಾವ ತ್ಯಾಗವನ್ನು ಮಾಡುವುದಕ್ಕೂ ಸಿದ್ಧರಂತೆ. ಇಂತಹ ವಿಶೇಷ ವಾರ್ತೆಯನ್ನು ಗೂಢಚರರಿಂದ ನಾನು ಸಂಗ್ರಹಿಸಿದ್ದೇನೆ. ಆ ಕಾರಣದಿಂದ ವಿವೇಕಮತಿಯಾದ ನಾನು, ಕಟ್ಟೆಚ್ಚರದಿಂದ ವ್ಯವಹರಿಸಲೇಬೇಕಾದ ನಾಯಕತ್ವದ ಪ್ರಜ್ಞೆಯನ್ನು ಹೊಂದಿರುವ ನಾನು, ದೇವತೆಗಳಿಗೋ ಅಥವಾ ನಾಕಲೋಕಕ್ಕೋ ಅಥವಾ 3 ಮೂರ್ತಿಗಳಿಂದ ನಿರ್ದೇಶಿತವಾದಂತಹ ಮಗವನ ಆಡಳಿತ ಸತ್ತೆಗೋ ಎಲ್ಲೂ ಸೋರುಂಟಾಗದ ಹಾಗೆ, ಕೊರೆ ಉಂಟಾಗದ ಹಾಗೆ ಎಚ್ಚರ ವಹಿಸಬೇಕಲ್ಲ. ಆ ಕಾರಣದಿಂದಲೇ ಸಭಾಸದರಲ್ಲಿ ಈ ವಿಚಾರವನ್ನು ಮಂಡಿಸಿದಾಗ ಅಗ್ನಿ, ವರುಣ, ವಾಯು, ಕುಬೇರ, ನಿರುತಿ ಮೊದಲಾದವರೆಲ್ಲ ಅತ್ಯುತ್ಸಾಹದಿಂದಲೇ ಮೇಲೆದ್ದಿದ್ದಾರೆ. ಪ್ರತಿಭಟನೆಗೆ ನಾವು ಶಕ್ತರಾಗಿದ್ದೇವೆ ಎನ್ನುವ ಹಾಗಿನ ಆಶ್ವಾಸನೆಯನ್ನು ನೀಡಿದ್ದಾರೆ. ಇದನ್ನು ಕೇಳಿದಾಗ ಮಾನಸಿಕವಾಗಿ ತಾತ್ಕಾಲಿಕವಾಗಿ ನಾನು ಸಮಾಧಾನವನ್ನು ಹೊಂದಿದೆ. ಆದರೂ ಮಾನಸಿಕ ದುಗುಡ ಕಡಿಮೆ ಆಗಲಿಲ್ಲಲ್ಲ. ಯಾವ ಕಾರಣಕ್ಕೂ ಮನಸ್ಸಿನ ಒಳಗೆ ಚಿಂತೆ ಹುಟ್ಟಿಕೊಂಡಾಗ ಅದು ಪ್ರಕಾಶಕ್ಕೆ ಬರುವುದು, ಪ್ರಥಮ ಬಾರಿ ಉದ್ಘಾಟನೆಗೊಳ್ಳುವುದು ಮುಖದಲ್ಲೇ ಅಲ್ವೇ. ಸಕಾಲಿಕವಾಗಿ ಸಭಾಪ್ರವೇಶವನ್ನು ಮಾಡಿದ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ನನ್ನ ಮುಖಮಂಡಲವನ್ನು ಕಂಡು ಕನಿಕರದ ದೃಷ್ಟಿಯನ್ನು ಮೀರಿ ಆ ಕಾರಣವನ್ನು ಅನ್ವೇಷಣೆ ಮಾಡುವುದಕ್ಕೆ ಹೊರಟಾಗ ನನಗೆ ಬಂದ ದುಗುಡವನ್ನು ಅವರಲ್ಲಿ ಆಡಿಕೊಂಡೆ. ವರಬಲಾನ್ವಿತರಾದಂತಹ ರಾಕ್ಷಸರು ಅವರಿಗೆ ಸಮರ್ಥವಾದಂತಹ ನೇತೃತ್ವವನ್ನು ಕೊಟ್ಟಿರುವಂತಹ ಸೋಮಕನೆಂದು ಕರೆಯಲಾಗುವಂತಹ ತಮಾಸುರ ಈ ಕಾಲದಲ್ಲಿ ಇಷ್ಟು ಪ್ರಾಬಲ್ಯವನ್ನು ಹೊಂದಿದಾಗ ಅಪಾಯ ನಮ್ಮ ಸನಿಹದಲ್ಲಿಲ್ವೇ ಗುರುಗಳೇ? ಹಾಗೆ ಕೇಳಿದಾಗ ಅವರು ಅತ್ಯಂತ ಸೂಕ್ತವಾದ ಒಗಟಿನ ರೂಪದ ಉತ್ತರವನ್ನು ಕೊಟ್ಟರು. ಮಗವ ನೀನು ಲಾಲಿಸಬೇಕು. ವಿಗಡ ವಿಕ್ರಮಿಗಳಾದಂತಹ ಧೂರ್ತರಾದಂತಹ ರಾಕ್ಷಸರು ತಮ್ಮ ವಿಶಿಷ್ಟವಾದಂತಹ ಬಲದಿಂದ ಪ್ರಪಂಚವನ್ನು ಮುರಿದು ಮುಕ್ಕುವುದಕ್ಕೆ ಸಿದ್ಧರೇ. ಈ ಪ್ರಪಂಚದಲ್ಲಿ ಬಗೆಗಳು 2 ಮಾತ್ರ, ಶಕ್ತಿ ಯುಕ್ತಿಗಳ ಗಣಿತ ಅದು. ಆ 2 ಸಾಧಕ ಸಂಗತಿಗಳ ಮೂಲಕವಾಗಿ ಗುರುಬಲವನ್ನು, ಆ ಬಳಿಕ ದೇವಬಲವನ್ನು ಅರ್ಥಾತ್ ವರಬಲವನ್ನು ಪಡೆದರೆ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಈ ಗಣಿತದ ಲೆಕ್ಕಾಚಾರವನ್ನು ಹೇಳಿದಾಗ ಸರಿಯಾಗಿ ಯೋಚನೆ ಮಾಡಿದಂತ ನಾನು ಪರಿಹಾರ ಏನು ಗುರುಗಳೇ ಅಂತ ಅವರ ಮುಂದೆ ಒಗಟನ್ನಿಟ್ಟೆ. ಸಮುಚಿತವಾದ ಉತ್ತರವನ್ನೇ ಕೊಟ್ಟರಲ್ಲ. ನೀನಾಗಿ ಕಾಲ ಕಾಯುವುದಕ್ಕಿಲ್ಲ, ಅವರಾಗಿ ಆಕ್ರಮಣವೆಸಗುವುದಕ್ಕೆ ಪೂರ್ವಭಾವಿಯಾಗಿ
ಅವರ ಠಾವು ಎಲ್ಲಿದೆ ಎನ್ನುವುದನ್ನು ಅನ್ವೇಷಣೆ ಮಾಡಿ ನೀನೇ ನಿನ್ನ ಸಂಗಡಿಗರ ಜೊತೆಗೆ ಆಕ್ರಮಣವನ್ನು ಮಾಡಿ ಅವರನ್ನು ಮೂಲೋತ್ಪಾಟನೆ ಮಾಡಬೇಕು. ಕಾಡ್ಗಿಚ್ಚು ಕಾಣುವಾಗ ಕಿಚ್ಚಾದರೂ ಕ್ರಮೇಣವಾಗಿ ಕಾಷ್ಟದ ಮೇಲೆ ಆವರಿಸಿದ ಹೊತ್ತಿನಲ್ಲಿ ಹಸಿರನ್ನು ಸೇರಿಸಿ ಬಗ್ಗನೆ ಉರಿಸುವ ದಾವಾನಲವಾಗಿ ಹೇಗೆ ಪರಿವರ್ತನೆ ಆಗುತ್ತದೋ, ದೈತ್ಯರು ಸಣ್ಣವರು ಅಂತ ನೀನು ಅವಜ್ಞೆಯನ್ನು ತೋರಿಸಿದರೆ, ಅವರ ಬಗ್ಗೆ ದಾಕ್ಷಿಣ್ಯವನ್ನು ತೋರಿದರೆ, ಆ ನಿರ್ಲಕ್ಷ್ಯಕ್ಕಾಗಿ ನೀನು ತೆರಬೇಕಾದ ದಂಡದ ಮೊತ್ತ ಬಹಳ ದೊಡ್ಡದು. ಈ ಸೂಚನೆ ಕೊಟ್ಟ ಕಾರಣದಿಂದಲೇ ನಮ್ಮವರಿಗೆ ನಾನು ಪ್ರತ್ಯೇಕವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಆ ಸಮಯವನ್ನು ನಿರೀಕ್ಷೆ ಮಾಡುತ್ತಾ ಇರಿ. ತಮನು ಅಥವಾ ಸೋಮಕನು ಅಂತ ಎರಡೂ ಹೆಸರಿನಿಂದ ಕರೆಯಬಹುದಾದ ದೈತ್ಯ ಪುಂಗವ ನಮ್ಮ ಕಡೆಗೆ ಬರುವ ದಾರಿಯ ಬಗ್ಗೆ ಕಟ್ಟೆಚ್ಚರದಿಂದ ಸೂಕ್ಷ್ಮವಾದ ಜಾಗರೂಕತವಾದ ದೃಷ್ಟಿಯನ್ನು ಇಟ್ಟಿರಿ. ಎಲ್ಲಾದರೂ ಬಂದರೆ ನನಗದನ್ನು ಸೂಚಿಸಿ ಒಂದು ಮುಖಾಮುಖಿ ಏರ್ಪಡುವುದಿದ್ರೆ ಏರ್ಪಾಡಾಗಲಿ. ಗುರು ವಚನವನ್ನು ಆಧರಿಸಿ ಅವನನ್ನು ಗೆಲ್ಲುವುದೇ. ಇಷ್ಟು ಹೇಳಿದ ತಕ್ಷಣವೇ ಮತ್ತೊಂದು ಪರಿವರ್ತನೆಯೂ ಆಯಿತಲ್ಲ. ಧನಾಢ್ಯನಾದಂತಹ ಕುಬೇರನಿಗೆ ಶಿವಾನುಗ್ರಹವಾಗಿ ವಿಶಿಷ್ಟವಾದಂತಹ ನವನಿಧಿಗಳು ಪ್ರಾಪ್ತಿಸಿದವು. ಈಗಂತೂ ನಮ್ಮ ತಲೆಬಿಸಿ ಹೆಚ್ಚಾಯಿತು. ಯಾವಾಗ ನಿಧಿಗಳಿಲ್ಲಿ ಉಂಟು ಅಂತ ಉಳಿದವರಿಗೆ ಗೊತ್ತಾಯಿತೋ ಇನ್ನು ಅಪಾಯ ಅಡಿಗಡಿಗೆ ಕಟ್ಟಿಟ್ಟದ್ದು ಎನ್ನುವುದು ಖಚಿತವಾಯಿತು. ಇಲ್ಲಿಯವರೆಗೆ ಸ್ವಲ್ಪ ನಿರಾಳವಾಗಿದ್ದೆವು. ಸ್ವರ್ಗದ ಸುವಸ್ತುಗಳಿಗಾಗಿ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆವು. ಈಗ ನವನಿಧಿ ಒಂದು ಬಂತಲ್ಲ, ಇದು ಒಳ್ಳೆಯದು ಹೇಗೋ, ನಮಗೆ ಹೆಸರು ಪ್ರಸಿದ್ಧಿಯನ್ನು ತಂದದ್ದು ಹೇಗೋ, ಮರುಮಗ್ಗುಲಿನಲ್ಲಿ ಸಂಕೀರ್ಣವಾದ ಸಮಸ್ಯೆಯನ್ನು ತಂದು ಹಾಕಿತಲ್ಲ. ಹಾಗಾಗಿ ಎಚ್ಚರದಿಂದಲೇ ನಾವು ಇರೋಣ, ನೋಡೋಣ ಮುಂದೇನಾಗ್ತದೆ. ಓಲಗ ಯಾವತ್ತಿನ ಹಾಗೆ ಇವತ್ತಿನ ಓಲಗ ಅಲ್ಲ ಸ್ವಾಮಿ. ಇವತ್ತಿನ ಓಲಗಕ್ಕೆ ಪ್ರಬಲವಾದಂತಹ ಒಂದು ಅಭಿಯೋಗದ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದಂತಹ ಓಲಗ. ಹಾಗೆಂತ ನಾವು ಪ್ರತಿದಿನವೂ ಸಮಯಕ್ಕೆ ಸರಿಯಾಗಿ ಓಲಗವನ್ನು ಕರೆಯುವುದು ಕೂಡ ಇಲ್ಲ. ನಮಗೆ ಅವಶ್ಯಕತೆ ಇದ್ದಾಗ ಅದು ಅಪರಾಹ್ನವಾಗ್ಲಿ, ರಾತ್ರಿಯ ಸಮಯವಾಗ್ಲಿ, ಬೆಳಗ್ಗೆ ಆಗ್ಲಿ ನಮ್ಮ ಓಲಗದ ಸಿದ್ಧತೆ ಯಾವತ್ತೂ ಕೂಡ ನಿರ್ಧಾರಿತವಾಗಿ ನಡೆಯುತ್ತದೆ. ಇವತ್ತಿನ ಓಲಗದ ಪ್ರಾಮುಖ್ಯತೆ ಏನು? ಸಭಾಂಗಣವನ್ನು ಪ್ರವೇಶಿಸಿದ ಕೂಡಲೇ ನಮ್ಮ ಸ್ತುತಿ ಪಾಠಕರು ಘೋಷಣೆ ಮಾಡುವುದನ್ನು ಕೇಳಲಿಲ್ಲವೇ ನೀವು? ಶತ್ರು ಭಯಂಕರ, ಗಂಡ ಬೇರುಂಡ, ರಣರಂಗ ಧೀರ. ಯಾಕೆ ಸ್ತುತಿ ಪಾಠಕರಿಂದ ಇದು ಬರ್ತಾ ಇದೆ? ಎಲ್ಲಾ ಜನರ ಪ್ರತಿಫಲಿತ ರೂಪವಾಗಿ, ಎಲ್ಲಾ ಜನರ ಆಕಾಂಕ್ಷೆಯ ರೂಪವಾಗಿ, ನಮ್ಮ ದಾನವರ ಒಂದು ಶ್ರೇಯೋಕಾಂಕ್ಷೆಯ ಅಭ್ಯುದಯದ ಮೂರ್ತಿಯಾಗಿ ನನ್ನ ಪ್ರವೇಶ ಇವತ್ತು ಆಗಿದೆ. ಅದಕ್ಕಾಗಿ ಅವರ ರೋಮ ರೋಮಗಳಲ್ಲಿ ಉತ್ಸಾಹದ ಚಿಮ್ಮುವಿಕೆಯನ್ನು ನಾವೆಲ್ಲ ಕಾಣಬಹುದಾಗಿದೆ. ಪ್ರವೇಶ ಮಾಡಿ ಒಳಗೆ ಬಂದ ಕೂಡಲೇ ಅವರ ಗಾಯನವನ್ನು ಕೇಳಬಾರ್ದೆ. ಉತ್ಸಾಹವರ್ಧನಂ ರಾಜ, ಜಯ ಕಾರಣಂ ಕೀರ್ತಿನಂ.
ಇದು ಯಾವತ್ತು ನಮ್ಮಲ್ಲಿ ಪ್ರಸಿದ್ಧವಾಗಿ ಇರುವಂತದ್ದಲ್ಲಪ್ಪ. ಯಥಾರ್ಥವಾಗಿ ವೇದ ಪಾಠ ಶಾಲೆ ಯಾವುದೇ ಶ್ಲೋಕಗಳು ನಮಗೆ ಗಣ್ಯವಾಗುವಂತದ್ದಲ್ಲ. ಇದೆಲ್ಲ ನಗಣ್ಯ. ಯಥಾರ್ಥವಾಗಿ ನಾವು ಅದನ್ನು ವಿರೋಧಿಸುವವರೇ. ಆದ್ರೆ ಬೇಕಾದ್ದನ್ನು ಕೆಲವು ಸಲ ಇಟ್ಟುಕೊಳ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವು ಸಲ ಎದುರಾಳಿಯ ವಿಷಯಗಳು ನಮಗೆ ಬೇಕಾಗ್ತದೆ. ಅದು ಇದ್ರೆ ಅಲ್ಲ ನಮಗೆ ಸಾಧಿಸಲಿಕ್ಕೆ ಗೊತ್ತಾಗುದು. ಅದಕ್ಕೆ ಬೇಕಾದ್ದನ್ನು ಕೆಲವನ್ನು ನಾವು ಇಟ್ಟುಕೊಂಡಿದ್ದೇವೆ. ಹಿಂದೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಯಾರು ನಮ್ಮ ತಂದೆ ಕಶ್ಯಪ ಬ್ರಹ್ಮನು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಪಾಠಶಾಲೆಗೆ ಹೋಗ್ಬೇಕು ಅಂತ ನಮಗೆ ಅನಿಸಲಿಲ್ಲ. ಆದ್ರೆ ಮನೆ ಹಿತ್ತಲಿಗೆ ಬರುವಾಗ ಪಾಠಶಾಲೆಯಲ್ಲಿ ಮಾಡುವ ಶ್ಲೋಕಗಳು ಕೇಳ್ತದ ಇಲ್ವಾ? ಕೇಳುವಾಗ ನಮಗೆ ಬೇಕಾದ್ದನ್ನು ನಾವು ತೆಗೆದುಕೊಂಡಿದ್ದೇವೆ. ಪ್ರವೇಶ ಮಾಡಿದ್ದೇನೆ. ಪ್ರವೇಶದ ಉದ್ದೇಶ ಏನು? ಘೋಷಣೆ ಒಂದು ಆಗ್ಲಿಕ್ಕಿದೆ ಇಲ್ಲಿ. ಘೋಷಣೆಯ ಕಾರಣ ಏನು? ನಾವು ಬೆಳೆದು ಬಂದಂತಹ ರೀತಿ. ಬಾಲ್ಯತನದಲ್ಲಿ ಯಾರು ನಮಗೆ ಹತಾಶೆಯನ್ನು ಒದಗಿಸುತ್ತಾರೋ, ಬೇಕಾದ ವ್ಯವಸ್ಥೆಗಳು ಸ್ಥಾನಮಾನಗಳನ್ನು ಸಿಗದಂತೆ ಮಾಡುತ್ತಾರೋ, ಅಲ್ಲಿಂದ ನೋಡಿ ಆಕ್ರಮಣಕಾರಿ ಮನೋಭಾವ ತೊಡಗುವುದು, ಕ್ರಾಂತಿಕಾರಿ ಮನೋಭಾವ ಹೆಚ್ಚಾಗುವುದು. ಅದಕ್ಕೆ ಹೇಳುವುದು, ಯಾವುದೇ ಸಮಾಜವನ್ನು ಹತಾಶೆಗೆ ಇಡಬಾರದು. ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಬಡತನದಲ್ಲಿಯೇ ಇಟ್ಟುಕೊಂಡು ಶೋಷಣೆಗೆ ಮಾಡಿದ್ರೆ ಮತ್ತೆ ಸಿಡಿದಲ್ಲದೆ ಇರ್ತಾರ ಸ್ವಾಮಿ, ಸಿಡಿದೆದ್ದೇ ಇರ್ತಾರೆ. ಹಾಗೆಂತ ನಮಗೆ ಬಡತನ ಇತ್ತು ಅಂತ ಹೇಳುವುದಲ್ಲ. ನಮಗೆ ಬೇಕಾದ ಸ್ಥಾನಮಾನಗಳ ಕೊರತೆಯಾದದ್ದಂತೂ ಸತ್ಯವೇ ಅಲ್ವಾ? ಆ ಸ್ಥಾನಮಾನಗಳು ಯಾಕೆ ಬರಬೇಕು? ಹೇಳುವುದುಂಟು, ನನಗೆ ದೂರದಿಂದ ಹೇಳುವುದು ಕೇಳ್ತಾ ಇದ್ದಂತೆ, ದಿತಿ ಕುಮಾರರು ದುಷ್ಟರಾದರಂತೆ, ಮತಿವಿಹೀನರಂತೆ. ಇದಕ್ಕೆ ವಿರುದ್ಧವಾಗಿ ಪ್ರತಿಷ್ಠಾಪಿಸುವುದಕ್ಕೆ ನಾನು ಸಭೆಯನ್ನು ಕರೆದಿದ್ದೇನೆ ಇವತ್ತು. ಯಾಕೆ ಈ ಮಾತುಗಳು ಕೇಳಿ ಬರುತ್ತಾ ಇದೆ? ನಾವು ಎತ್ತರದಲ್ಲಿದ್ದೇವೆ ಎಂಬ ಭಾವಕ್ಕಾಗಿ ನನಗಿಂತ ಕೆಳಗಿದ್ದವರು ನಿಕೃಷ್ಟರು ಎಂಬ ಭಾವವನ್ನು ಪ್ರತಿಷ್ಠಾಪಿಸುವುದಕ್ಕಲ್ವೇ ಈ ಮಾತುಗಳನ್ನು ಹೇಳುವಂತಹದ್ದು. ಹಾಗಾದರೆ ದೂರದಲ್ಲಿ ಕೇಳುವ ಮಾತನ್ನು ಹತ್ತಿರಕ್ಕೆ ತಂದು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯನ್ನು ಕರೆದದ್ದು. ಬೆಳೆಯುತ್ತಿರುವಂತಹ ಸಂದರ್ಭದಲ್ಲಿ ಮಹತ್ವಾಕಾಂಕ್ಷೆ ಇರುವುದರಲ್ಲಿ ಏನಾದ್ರೂ ತಪ್ಪುಂಟ ಹೇಳಿ? ಬೆಳೆಯುವ ಪ್ರತಿಯೊಬ್ಬನಿಗೂ ಕೂಡ ಆಸೆ ಮತ್ತೆ ಮಹತ್ವಾಕಾಂಕ್ಷೆಯ ಜೊತೆಗಲ್ವ ಜೀವನ ನಡೆಯುವಂತದ್ದು. ತೊಟ್ಟಿಲ ಮಗುವಿಗೆ ತೊಟ್ಟಿಲೆ ಪ್ರಪಂಚ. ಆದ್ರೆ ಮಗುಚಿ ಬೀಳ್ಬೇಕು ಅಂತ ಆಸೆ ಇರ್ತದೆ, ತಪ್ಪುಂಟ? ಮಗುಚಿ ಬಿದ್ದ ಆ ಮಗುವಿಗೆ ಒದ್ದು ನಿಲ್ಬೇಕು ಅಂತ ಹೇಳಿ ಆಸೆ ಇರ್ತದೆ. ಆಸೆ ಇಲ್ಲದಿದ್ರೆ ಬೆಳವಣಿಗೆ ಉಂಟ ಸ್ವಾಮಿ? ಆಸೆ ಆಯ್ತು, ಎದ್ದು ನಿಂತಿತು ಮಗು. ಎದ್ದು ನಿಂತ ನಂತರ ಮತ್ತೆ ಪ್ರಪಂಚವೆಲ್ಲ ಮನೆಯ ಸುತ್ತ ಒಳಗೆ ಕಾಣುವಾಗ ಒಮ್ಮೆ ಬೇಕಾದ ವಸ್ತುಗಳನ್ನು ಪಡಿಬೇಕು, 4 ಹೆಜ್ಜೆ ಇಡಬೇಕು ಅಂತ ಅನಿಸ್ತದೆ. ಆಸೆಯೇ ಜೀವನಕ್ಕೆ ಜೀವಾಳ. ಹೆಜ್ಜೆ ಇಟ್ಟಂತಹ ಮಗು ನಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ನಡೆಯುವ ಮಗುವಿಗೆ ಓಡಿಗವ ಗೆಲ್ಲುವ ಆಸೆ. ತಪ್ಪುಂಟ? ಆಸೆಯೇ ಜೀವನ, ಆಸೆಯೇ ಜೀವನ. ಬಂಧ ಮುಕ್ತಕ್ಕಿದು ದಾರಿ. ಬಂಧನಕ್ಕಿಂತ ಮುಕ್ತ ಆಗಬೇಕಿದ್ರೆ ಈ ದಾರಿಯಲ್ಲಿ ಹೋಗಬೇಕು. ಆಸೆ ಪಟ್ಟದನ್ನು ಪಡೆದ್ರೆ ಅಲ್ವಾ ಬಂಧ ಮುಕ್ತ ಆಗುವುದು. ಮಹತ್ವಾಕಾಂಕ್ಷೆಯು ಗರಿಕೆ ಧರಿ ಬಹಳ ಎತ್ತರಕ್ಕೆ ಏರಿದೆ. ನಮ್ಮದಾದಂತಹ ಧರೆಯಲ್ಲಿದ್ದ ಎಲ್ಲ ಅರಸರು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ನನ್ನನ್ನು ಪ್ರಶ್ನೆ ಮಾಡುವವರು ಯಾರೂ ಇಲ್ಲ ಈ ಧರೆಯಲ್ಲಿ. ಆ ಅರ್ಥದಿಂದ ಧರೆಯನ್ನು ಆಳ್ತಾ ಇದ್ದೇನೆ ನಾನು. ನೇರವಾಗಿ ನನ್ನ ಆಡಳಿತಕ್ಕೆ ಒಳಪಟ್ಟಿದ್ದಂತ ಅಲ್ಲದಿದ್ರು ಎಲ್ಲರೂ ನನ್ನನ್ನು ಸಾಮಂತರನ್ನಾಗಿ, ನನ್ನನ್ನು ಅವರ ಅಧಿಪತಿಯನ್ನಾಗಿ ಒಪ್ಪಿಕೊಂಡವರೇ ಇದ್ದಾರೆ. ಹಾಗಾದ್ರೆ ಮುಂದಿನ ಆಕಾಂಕ್ಷೆ ಏನು? ಮುಂದಿನ ನಮ್ಮ ಗುರಿ ಏನು? ಒಂದು ಸಾಧಿಸುತ್ತಿರಲು ಮತ್ತೊಂದು ತಲೆ ಎತ್ತು, ಮುಂದೆ ತೋರುವುದು ಮತ್ತೊಂದು ಗುರಿ ನಮಗೆ. ಇಂದಿಗಿಷ್ಟಿಷ್ಟೆಂದು ಗಿಡಿದು ನಿಲ್ಲುವುದೇನು? ಇವತ್ತು ಇಷ್ಟೇ ಮಾಡಬೇಕು ಅಂತ ಏನಾದ್ರೂ ಕಟ್ಟಿ ಹೇಳಿದ್ಯಾ? ಒಬ್ಬನ ಮಿತಿ ಎಷ್ಟು ಅಂತ ಹೇಳಿ ಯಾರಾದ್ರೂ ಹೊರಗಿನವರು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ನನ್ನ ಮಿತಿಯನ್ನು ನಾನೇ ನಿರ್ಧರಿಸಿಕೊಂಡು ಇವತ್ತಿನ ಘೋಷಣೆ. ಅದಕ್ಕಾಗಿ ದೈತ್ಯಪತಿರೇ ಕೇಳಿರಿ. ರಾಜಕಾರಣದಲ್ಲಿ ಮುಂದೆ ಬರಬೇಕಿದ್ರೆ ಬೆಂಗಾವಲಿಗೆ ಜನ ಇರಬೇಕು. ಸ್ತುತಿ ಪಾಠಕರು ನಮಗೆ ಯಾಕೆ ಇರಬೇಕು? ಕತ್ತಿಯಿಂದ ಒಂದು ಯುದ್ಧವನ್ನು ಗೆಲ್ಲಬಹುದು.
ಆದರೆ ಆ ಯುದ್ಧವನ್ನು ಭವಿಷ್ಯದ ಇತಿಹಾಸದಲ್ಲಿ ಜೀವಂತವಾಗಿಡುವುದು ಈ ಸ್ತುತಿ ಪಾಠಕರು ಭಟ್ಟರು ಬರೆದ ಕಾವ್ಯದಿಂದಾಗಿ. ಎಲ್ಲ ಕವಿಗಳು ನಮ್ಮ ಆಶ್ರಮದಲ್ಲಿ ನಮಗೆ ಬೇಕಾದಾಗೆ ಇರುವವರೇ, ನಮಗೆ ಬೇಕಾದ್ದನ್ನೇ ಬರೆಯತಕ್ಕದ್ದು, ಮತ್ತೆ ಅವರಿಗೆ ಬೇರೆ ಸ್ವಾತಂತ್ರ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯನ್ನು ಕರೆದಿದ್ದೇನೆ. ನಮಗಾದಂತಹ ವೀರರು ಬೆಂಗಾವಲಿಗೆ ನಮಗಿದ್ದಾರೆ. ಉದ್ದದಾಸುರನು ಇದ್ದಾನೆ, ರುದಿರಾಕ್ಷನೂ ಇದ್ದಾನೆ. ಇವರನ್ನೆಲ್ಲ ಗಡನವನ್ನು ಸೇರಿಸಿಕೊಂಡು ಈ ಸಭೆಯನ್ನು ಕರೆದುಕೊಂಡು ನಾನು ಹೇಳುತ್ತಿರುವುದು ನನ್ನ ಮಹತ್ವಾಕಾಂಕ್ಷೆಯ ಉದ್ದೇಶವನ್ನು. ನನ್ನ ಸ್ವಂತವಾದಂತಹ ಬಲಯುತ, ನನ್ನ ಅಂತ ಯಾಕೆ ಹೇಳುವುದು? ಹಾಗೆ ಹೇಳಿದ್ರೆ ನಾಯಕತ್ವ ಆಗ್ತದ? ನಿಮ್ಮೆಲ್ಲರ ಸತ್ವಯುತವಾದ ಬಲದಿಂದಾಗಿ ಧರೆಯ ಅಧಿಪತ್ಯವನ್ನು ನಾವು ಸ್ಥಾಪಿಸಿ ಆಗಿದೆ. ನಮ್ಮ ಮುಂದಿನ ಗುರಿ ಇರುವುದು ನೇರವಾಗಿ ನಾಕಲೋಕದ ಬಹಳ ಎತ್ತರದಲ್ಲಿ ಏರಿ ಹೋಗಿದ್ದಾನೆ ನಮ್ಮವನೇ ಅಪ್ಪ, ಎತ್ತರದಲ್ಲಿ ಹೋಗಿ ಕುಳಿತಿದ್ದಾನೆ. ಅವನ ಸಾಧನೆಯ ಬಗ್ಗೆ ನಮಗೂ ಕೂಡ ಒಂದು ರೀತಿಯಲ್ಲಿ ಗೌರವ ಇದೆ, ಇಲ್ಲ ಅಂತ ಹೇಳುವುದಲ್ಲ. ಅಧಿಕಾರ ಸಿಕ್ಕುವವರಿಗೆಲ್ಲರೂ ಹಾಗೆ ಅಲ್ವಾ, ಸಾತ್ವಿಕರಾಗಿರ್ತಾರೆ, ಪೂಜೆ ಪುರಸ್ಕಾರಗಳನ್ನೆಲ್ಲರೂ ಮಾಡ್ತಾರೆ. ಆದ್ರೆ ಮೇಲೆ ಹೋಗಿ ಕೂತ ಮೇಲೆ ಹಾಗೆ ಇರ್ತಾರ? ರಾಜಕಾರಣವೇ ಹಾಗೆ ಇರುವಂತಹದ್ದು. ಮತ್ತೆ ಒಂದುಂಟು, ಇವರೆಲ್ಲ ಹೋಗಿ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡಿ ಹೋಗುವವರು. ನನ್ನ ಉದ್ದೇಶ ಏನು? ಪಾಠಶಾಲೆಯಲ್ಲಿ ಅಧ್ಯಯನ ಮಾಡುವುದು ವಿಷಯವೇ ಅಲ್ಲ. ಯಾವ ತಂದೆಗಾದ್ರೂ ಕೇಳಿ, ಮಗ ಹೋಗಿ ಪಾಠಶಾಲೆಯಲ್ಲಿ ಕಲಿಬೇಕು ಅಂತ ಮನಸ್ಸು ಇರ್ತದ? ಕೃಷಿ ಮಾಡುವ ಕೃಷಿ ಮಾಡ್ಲಿ ಅಂತ ಇರುವುದು, ವ್ಯಾಪಾರ ಮಾಡುವವನಿಗೆ ವ್ಯಾಪಾರ ಮಾಡ್ಲಿ ಅಂತ ಹೇಳುದು. ಇವನಿಗೆ ಯಾಕೆ ಪಾಠಶಾಲೆ ಅಂತ ಹೇಳುವ ತಂದೆಯಂದಿರೇ ಜಾಸ್ತಿ ಇರುವುದು. ಈಗ ತಮಾಸುರನ ಕಾಲದಲ್ಲಿ ಅಂತೂ ವಿದ್ಯೆಗೆ ಅವಕಾಶ ಇಲ್ಲ. ಪಾಠಶಾಲೆ ಇದ್ರೆ ಮುಚ್ಚಿಸ್ತೇನೆ ನಾನು. ಆದ್ರೆ ದೊಡ್ಡ ದೊಡ್ಡವರ ಪಾಠಶಾಲೆಗಳು ಇನ್ನೂ ಕೂಡ ತೆರೆದಿದೆ. ಹೊಸ ಪಾಠಶಾಲೆಗಳನ್ನು ತೆರೆಯತಕ್ಕದ್ದಲ್ಲ. ಯಾರೂ ಕೂಡ ವಿದ್ಯಾಭ್ಯಾಸಕ್ಕೆ ಒಳಗೆ ಹೋಗತಕ್ಕದ್ದಲ್ಲ. ಯಾಕೆ? ದುಡೀರಿ. ದಿನದ ಪೂರ್ತಿಯಾಗಿ ಬೆಳಿಗ್ಗೆ ಎದ್ದು ಯಜನ ಯಾಜನ ಮೂಗಿಗೆ ಬೆರಳಿಟ್ಕೊಂಡು ಕೂತ್ಕೊಳ್ಳುವುದಂತೆ, ಆಮೇಲೆ ಮಧ್ಯಾಹ್ನದವರೆಗೆ ಸತ್ಕಾರಗಳನ್ನು ಮಾಡುದು, ಅಧ್ಯಯನ ಅಧ್ಯಾಪನ, ಸಂಜೆಗೆ ಆಗುವಾಗ ದಾನ ಪ್ರತಿಗ್ರಹ. ಮತ್ತೆ ಕೆಲಸ ಮಾಡ್ಲಿಕ್ಕೆ ಎಂತಿಲ್ಲ. ಒಂದು ಬಾಳೆ ಗಿಡ ಆದ್ರೂ ನಡ್ತಾರೆ ಕೇಳಿ ಆಶ್ರಮದಲ್ಲಿ, ಎಂತದು ಇಲ್ಲ. ಬದುಕುವುದಿದ್ರೆ ದಾನದ ಮೂಲಕ ಬದುಕಬೇಕಂತೆ. ಅದಕ್ಕಾಗಿ ಎಲ್ಲವನ್ನು ಖಂಡಿಸಿ ಇವರಿಂದ ಬಲಯುತರಾದಂತಹ ದೇವತೆಗಳನ್ನು ಖಂಡಿಸಬೇಕು, ದಂಡಿಸಬೇಕು. ಅದಕ್ಕಾಗಿ ಹೆಚ್ಚು ಮಾತಾಡಿದ್ರೆ ಸಮಯವೂ ಆಗ್ತದೆ. ನಮ್ಮದು ಕಾಲ ಮಿತಿಯಲ್ಲಿ ನಡಿಬೇಕಲ್ಲ, ಅದಕ್ಕಾಗಿ ನಮ್ಮ ದಂಡಯಾತ್ರೆ ನಡೀಲಿ. ಏನಂತ ನಮ್ಮ ಪೂರ್ವ ನಿರೀಕ್ಷೆ ಇಷ್ಟು ಬೇಗ ಸತ್ಯವಾಗುತ್ತದೆ ಅಂತ ನಾನು ಕಲ್ಪಿಸಿರಲಿಲ್ಲ. ಬಂದೇ ಬಂತಲ್ಲ ದಂಡು, ದೈತ್ಯರ ಮಹಾಸೇನೆ. ಅದರ ಒಡೆಯ ಯಾರು ಅಂತ ಕೇಳಿದ್ರೆ ನಾವು ಮೊದಲೇ ತರ್ಕಿಸಿದ ಅದೇ ತಮಾಸುರ ಅಥವಾ ಸೋಮಕ. ಸುಳ್ಳಾಗ್ಲಿಲ್ಲಲ್ಲ ನಮ್ಮ ಯೋಚನೆ. ಗುರು ವಚನವನ್ನು ಅವಲಂಬಿಸಿ, ಗುರು ವಚನವನ್ನು ಮಾರ್ಗದರ್ಶನ ಅಂತ ಭಾವಿಸಿ ಇಲ್ಲಿಯವರೆಗೆ ಅದಕ್ಕೆ ಬೇಕಾದಂತ ವ್ಯೂಹಗಳನ್ನು ರಚಿಸುತ್ತಾ ಕುಳಿತದ್ದು ಸುಮ್ಮನಾಗ್ಲಿಲ್ಲಲ್ಲ. ಹಾಗಾಗಿ ಹೆಚ್ಚು ಕಸಿವಿಸಿ ಇಲ್ಲ, ಚಿತ್ತ ಕ್ಷೋಭೆಗೂ ಎಡೆ ಇಲ್ಲ. ಯಾಕಂದ್ರೆ ಮೊದಲೇ ಊಹಿಸಿದ್ದೇವೆ, ಅನಿರೀಕ್ಷಿತವಾದಂತಹ ಅನಪೇಕ್ಷಿತವಾದಂತಹ ಗಂಡಾಂತರ ಬಂದಾಗಲ್ವ ಕೈಕಾಲು ಬಿಡುವುದು. ಇದು ಮೊದಲೇ ನಾವು ಸಿದ್ಧರಾಗಿದ್ದೇವೆ. ಇಂತಹದ್ದೊಂದು ಅನಾಹುತಕಾರಿಯಾದ ಬೆಳವಣಿಗೆ ಮರ್ತ್ಯದಲ್ಲಿ ಸಂಭವಿಸ್ತದೆ. ಅಲ್ಲಿಂದ ಅದಟುಳ್ಳ ಒಬ್ಬ ದೈತ್ಯ ಸೇನಾನಿ ಹೊರಹೊಮ್ಮಿದ್ದಾನೆ. ತನ್ನ ಅತುಲವಾದಂತಹ ಬಲವನ್ನು ಸೇರಿಸಿಕೊಂಡು ಜೈತ್ರಯಾತ್ರೆಗೆ ಹೊರಟಿದ್ದಾನೆ. ಅವನ ಮುಖ್ಯ ಲಕ್ಷ್ಯವೇ ಸ್ವರ್ಗಧಾಮ. ಈ ಪೂರ್ವ ವಿವರಗಳು ನಮಗೆ ಮೊದಲೇ ಇತ್ತಲ್ಲ. ಆದ ಕಾರಣದಿಂದಲೇ ಏನಂತ ನಮ್ಮ ಸೇನೆ ದಿಕ್ಕಾಪಾಲಾಗಿ ಓಡುವುದಕ್ಕೆ ಉಪಕ್ರಮಿಸಿದೆ ಅಂತೆ. ಸುರವಾರವನ್ನು ಸಂತೈಸಿದ್ದೇನೆ, ಹೆದರಬೇಡಿ. ನನ್ನ ನಾಯಕತ್ವದಲ್ಲಿ ಮತ್ತೆ ಸುಪುಷ್ಟವಾದಂತಹ ಯೋಚನೆಗಳನ್ನು ಬೆಳೆಸಿಕೊಂಡು ಬಲಾಢ್ಯರಾಗಿ ಹೋರಾಟಕ್ಕೆ ನಿಲ್ಲಿ. ತಾತ್ಕಾಲಿಕವಾದ ದೌರ್ಬಲ್ಯವನ್ನು ಮೀರಿ ನಿಲ್ಲಿ ಅಂತ ಉಳಿದವರಿಗೆ ಸೂಚನೆ ಕೊಟ್ಟಿದ್ದೇನೆ, ಆಣತಿ ಕೊಟ್ಟಿದ್ದೇನೆ, ಭರವಸೆ ಕೊಟ್ಟಿದ್ದೇನೆ. ಏರಿದ್ದೇನೆ ವಾರಣವನ್ನು. ಅಂತಿಂತ ವಾರಣ ಅಲ್ಲಲ್ಲ, ದೇವೇಂದ್ರನ ವೈಭವೋಪೇತವಾದ ಮೆರವಣಿಗೆಗೂ ಅಮೋಘವಾದಂತಹ ಹೋರಾಟಕ್ಕೂ
ಒಂದೇ ವಾಹನವಾಗಿ ಒದಗಬಲ್ಲ ಚೌದಂತಿ ಎನಿಸಿಕೊಂಡು ಐರಾವತದ ಬೆನ್ನ ಮೇಲೆ ಅಡರಿ ಕುಳಿತಿದ್ದೇನೆ. ಬಗೆ ಬಗೆಯ ಆಯುಧಗಳನ್ನು ಧರಿಸಿಕೊಂಡು, ಮುಖ್ಯವಾಗಿ ನಾನು ಅತ್ಯಂತವಾಗಿ ಪ್ರಹರಿಸುವ ಪ್ರತ್ಯೇಕವಾದ ಆಯುಧ ಕುಲಿಶವನ್ನು ಜೊತೆಗಿಟ್ಟುಕೊಂಡು ನೇರವಾಗಿ ಮುಂದೆ ಬಂದರೆ ಅಮೋಘವಾದಂತಹ ವಿಕ್ರಮದಿಂದ ರಾರಾಜಿಸುವ ದೀರ್ಘದೇಹಿ ನನ್ನ ಸಮ್ಮುಖದಲ್ಲಿ ನಿಂತಿದ್ದಾನೆ. ಇವನ ಶರೀರದ ವರ್ಣವನ್ನು ನೋಡಿದ್ರೆ, ಇವನ ದೈತ್ಯ ಪಟುತ್ವದ ಹಿನ್ನೆಲೆಯನ್ನು ಗಮನಿಸಿದ್ರೆ ಇವನೇ ಅವನು ಆಗಿರಬಹುದೇ. ಸಣ್ಣ ಗೊಂದಲ ಪ್ರಾರಂಭ ಆಯಿತು. ದೈತ್ಯರಿಗೆಲ್ಲ ಏಕತ್ರ ಒಂದೇ ರೂಪದ ಶರೀರ, ಅವರ ಭಾವ ಎಲ್ಲವೂ ವಿಕಾರವಾದದ್ದೇ. ಹಾಗೆಂದು ಎಲ್ಲರೂ ಒಟ್ಟಿಗೆ ಬಂದಾಗ ಯಾರ್ಯಾರು ಅಂತ ಗುರುತಿಸುವುದಕ್ಕೆ ಅನ್ವರ್ಥವೋ ಅಂಕಿತವೋ ನಾಮ ಬೇಡವೋ? ನಾವು ಗ್ರಹಿಸಿದ ರಾಕ್ಷಸನೇ ಇವನು ಹೌದೋ? ನಾವು ಮೊದಲೇ ಕಲ್ಪಿಸಿದ ದೈತ್ಯ ಹೌದೋ? ಇದಕ್ಕೊಂದು ಸರಿಯಾದ ಆಧಾರ ಬೇಡವೋ? ಹಾಗಾಗೊಮ್ಮೆ ಮಾತಾಡಿಸಿ ನೋಡುವ. ಓಯ್, ಆನೆಯ ಮೇಲೆ ಕುಳಿತವ ಸಾಮಾನ್ಯ ಅಂತ ತಿಳಿಬೇಡ. ದೇವೇಂದ್ರ ಅಂತ ಹೇಳಿದ್ರೆ ನಾನೇ. ಕಲ್ಪನೆ ನನಗೆ ಮೊದಲೇ ನಿನ್ನ ಉಂಟು. ಕಲ್ಪನೆ ಸಾಕಾರಗೊಂಡದ್ದಕ್ಕಾಗಿ ನಿನ್ನ ಕುಲದೇವರಿಗೆ 1000 ಹರಕೆ ಹೇಳು. ಯುದ್ಧವು ಭೀಕರವಾಗಿ ನಡೆಯುತ್ತಿರುವಂತಹ ಬೇಕಾದದ್ದು ಅದಕ್ಕೆ ಯುದ್ಧ ಅಂತ ಹೆಸರಲ್ವೇ? ಸೋಲು ಗೆಲುವಿನ ನಿರ್ಣಯ ಆಗದೇ ಇರುವಂತಹ ಸಂದರ್ಭದಲ್ಲಿ ನಿನ್ನದು ಒಂದು ಎದುರು ನಾಯಕರಿಬ್ಬರು ಹೋರಾಟಕ್ಕೆ ನಿಲ್ಲದೆ ಪಕ್ಷದ ಸದಸ್ಯರು ಸೋತದ್ದನ್ನು ಸೋಲು ಗೆಲುವು ಅಂತ ಹೇಳಲಿಕ್ಕುಂಟ? ಇವತ್ತು ನೀನು ಐರಾವತದಲ್ಲೇ ಐರಾವತದಲ್ಲೇ ಬಂದದ್ದು. ಯಾಕೆಂದ್ರೆ ನಾನು ಮೊದಲು ಐರಾವತದಲ್ಲೇ ಬರುವುದು. ನಾವು ಬಡಪಟ್ಟಿಗೆ ಜಗ್ಗುವ ವ್ಯಕ್ತಿತ್ವದವರಲ್ಲ. ಅಲ್ಲ, ಇನ್ನ ಮುಂದೆ ಪ್ರದರ್ಶನಕ್ಕೆ ಬಂದದ್ದಲ್ಲ ನಾನು. ಹಾಗೆಂದ ಹೇಳಿ ಪಲ್ಲಕ್ಕಿಯಲ್ಲಿ ಹೋಗುವ ಕ್ರಮ ಉಂಟು. ನಾನು ರಾಜಹಂಸ ಎನ್ನುವುದನ್ನು ಏರಬಲ್ಲ ಚೈತ್ರ ರಥ ಒಂದು ಉಂಟಂತ ಮಾತಲ್ಲಿ ಸಾರಥಿ ಅಂತ. ಆದರೂ ಈಗ ಅದಕ್ಕೆ ಹೇಳಿದ್ದು ನೀನು ಅಗತ್ಯವಾದದ್ದು ಆನೆ. ಯಾಕಂದ್ರೆ ಮದ್ದಾನೆಯ ಹಾಗೆ ಕೊಬ್ಬಿ ವಿಶಿಷ್ಟವಾದಂತಹ ಇಕ್ಷು ಅಥವಾ ಕಬ್ಬಿನ ತೋಟಕ್ಕೆ ನುಗ್ಗುವ ಒಂಟಿ ಸಲಗದ ಹಾಗೆ ಗುಂಡುತನವನ್ನೇ ಮೆರೆಯುತ್ತಾ ಮುಂದೆ ಬಂದಿದ್ದೀನಿ. ನಿನ್ನವರಿಗೆ ಆಣತಿ ಕೊಟ್ಟು ನಮ್ಮವರನ್ನು ಸೋಲಿಸಿ. ಹಾಗಾಗಿ ನಿನ್ನನ್ನು ನೋಡಿ ಬಿಡುವ. ಮೇಲಿಂದ ಕೆಳಕ್ಕೆ, ಎಡದಿಂದ ಬಲಕ್ಕೆ, ಆಚೆಯಿಂದ ಈಚೆಗೆ ನಾನಾ ಕೋಣಗಳಿಂದ ನೋಡಿ ಒಳಗಿನಿಂದ ಹೊರಗಿನಿಂದ ಎರಡು ಒಂದೇ ಅಂತ ನೋಡುವ. ಯಾಕಂದ್ರೆ ಕೆಲವರು ಒಳಗಿದ್ದಾಗೆ ಹೊರಗಿರುವುದಿಲ್ಲ, ಕೆಲವರು ಹೊರಗೆ ಕಾಣಿಸ್ತಾರೆ, ಒಳಗೆ ಟೊಳ್ಳಾಗಿರ್ತಾರೆ. ಎರಡೂ ಭರಿತವಾಗಿರುವವರು ಅಪರೂಪಕ್ಕೆ ನನ್ನಂತ ಒಬ್ಬೊಬ್ಬ ಅದೃಷ್ಟಕ್ಕೆ ಹುಟ್ಟುವುದು, ಎಲ್ಲ ಕಾಲದಲ್ಲಿ ಹುಟ್ಟುವುದಿಲ್ಲ. ಹಾಗಾಗಿ ಈ ವಿಶಿಷ್ಟವಾದ ದಂಡನ್ನೆತ್ತಿಕೊಂಡು ನಾಕಲೋಕದ ಕಡೆಗೆ ಸಾಗಿ ಬಂದಿದ್ಯಲ್ಲ, ತಪ್ಪು ದಾರಿಯಲ್ಲಿ ಬಂದದ್ದು, ದಾರಿ ತಪ್ಪಿ ಬಂದದ್ದು, ಉಳಿದವರ ದಾರಿ ತಪ್ಪಿಸುವುದಕ್ಕೆ ಬಂದದ್ದು. ಹೆಸರೇನು? ನಿನ್ನ ಪುರ ಯಾವುದು? ನಿನ್ನ ವಂಶ ಯಾವುದು? ನಾವು ತರ್ಕಿಸಿದ ವ್ಯಕ್ತಿಯೋ ಅಲ್ಲ ಬೇರೆಯೋ? ಸಣ್ಣ ಗೊಂದಲ ಆ ಕಾರಣದಿಂದ ಪರಿಹಾರಕ್ಕೆ ಕೇಳ್ತೇನೆ. ಯಾರು ನೀನು? ಇಂದ್ರ, ದಾರಿ ತಪ್ಪಿ ಬಂದದ್ದಲ್ಲ, ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ನನಗಿಲ್ಲ. ಸೂರೆಗೊಳ್ಳುವುದಕ್ಕೆ ಬಂದದ್ದು. ಆದ್ದರಿಂದ ಹೇಳುದು ಹೇಗೆ? ತ್ರೈಲೋಕ್ಯ ಪತಿ ಅಂತ ಹೇಳಿ ಅಹಂಕಾರ. ನಾನೇ ತ್ರೈಲೋಕಾಧ್ಯಕ್ಷ ಅಲ್ವಾ? ನೀನು ಪತಿ ಆದ್ರೆ ನಾನು ಕೂಡ ಒಂದು ಪತಿ. ಯಾರಿಗೆ ಪತಿ? ಅಧಿಪತಿ. ಅಧಿಪತಿ ದಾನವರ